ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇವರ ದರ್ಶನ ತಗೊಂಡು ಮತದಾರ ಪ್ರಭುಗಳ ಕಡೆ ಕೈ ಮುಗಿದು ಮತಯಾಚನೆ ಕೇಳಿದೆ. ಸರ್, ಇವತ್ತಿನ ದಿವಸ ಇವರು ಬಳ್ಳಾರಿಯವರು ಬಂಡಾಯವಾಗಿ ನಿಂತಿದ್ದಾರೆ. ಅವ್ರೇನು ಇವತ್ತು ಕೊನೆ ದಿನ ಅವರೆಲ್ಲ ತೆಗೆಸುವಂಥದ್ದು ಏನಾದ್ರು ಒಂದು ಪ್ರಯತ್ನ ನಮ್ಮ ಪಕ್ಷದ ಮುಖಂಡರು ಹಿರಿಯರು ಸಮಾಲೋಚನೆ ನಡೆಸಿದ್ದಾರೆ. ಅಂದ್ರೆ ಅವ್ರನ್ನ ಮನವೊಲಿಸಿ ತೆಗೆಯುವಂಥ ಅದೇನು ನಮ್ಮ ಪಕ್ಷ ಮುಖಂಡರು ಮಾಡ್ತಾರೆ. ನಾವು ಇನ್ನೂ ಚಿಕ್ಕವನು, ನಮ್ಮ ಪಕ್ಷ ಮುಖಂಡರು ಮಾಡ್ತಾರೆ. ಸರ್, ರೆಸ್ಪಾನ್ಸ್ ಹೆಂಗಿದೆ? ಚೆನ್ನಾಗಿದೆ ರೀ. ತಮಗೂ ಗೊತ್ತಲ್ಲ, ತಾವು ನೋಡ್ತಿರಲ್ಲ, ಇವಾಗ ಚೆನ್ನಾಗಿದೆ ರೆಸ್ಪಾನ್ಸ್. ಈಗ ಬಿಜೆಪಿ ಒಂದು ಆರೋಪ ಮಾಡ್ಯಾರ, ಮೊನ್ನೆ ನೀವು ಕಣ್ಣೀರು ಸುರಿಸಿದ್ದಕ್ಕೆ ಇದು ರಾಜಕೀಯ ಮಾಡಕತ್ತಾರೆ, ಕಣ್ಣೀರು ಮುಂದೆ ಅನುಕಂಪ ಮಾಡಕತ್ತಾರೆ ಅಂತೇಳಿ. ಇವಾಗ ನಾನು ಮಾತಾಡೋ ನಮ್ಮ ತಂದೆ ಹೆಸರು ಕೇಳಿದರೆ ನೋವು ಬಂದರೆ, ನಮ್ಮ ತಂದೆ ಹೆಸರು ತೆಗೆದ್ರೆ ಇವಾಗೂ ದುಃಖ ಆಗುತ್ತೆ, ದುಃಖ ಬರ್ತದೆ. ಈ ಮೂಲಕ ನೀವು ಮತದಾರನ ಸೆಳೆಗೆ ಯತ್ನ ಮಾಡಕತ್ತಾರೆ ಅಂತ. ಅದೆಲ್ಲ ತಪ್ಪು ಕಲ್ಪನೆ, ಅದು ಹೃದಯದಿಂದ ಬಂದಿದ್ದದು. ಆ ಸಮಸ್ಯೆ ಇತ್ತಂದರೆ ನಾವು ಈ ಪರಿಸ್ಥಿತಿ ಇರ್ತಿದ್ದಿಲ್ಲ ಇವತ್ತು. ಸರ್, ಈಗ ಸಿಎಂ ಅವರು ಬರೋದು ಫಿಕ್ಸ್ ಆಗೈತೆ ಅನ್ಸುತ್ತೆ ಡೇಟು. ಅದು ನಮ್ಮ ಲೀಡರ್ಸಿಗೆ ಗೊತ್ತು ರೀ. ಉಸ್ತುವಾರಿ ಮಂತ್ರಿಗಳಿದಾರೆ, ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಅವರೆಲ್ಲ ಮಾಡ್ತಾ ಇದ್ದಾರೆ. ಸರ್, ಈಗ ಕುರುಬ ಸಮುದಾಯದ ಮುಖಂಡರೇ ಬಿಜೆಪಿ ಸೇರ್ಪಡೆ ಆಗ್ತಾರೆ. ಸಿದ್ದಾಪುರ ಆಗಿರ್ಬೋದು ಮತ್ತು ದೇವರಾಜ್ ಪಾಟೀಲ್ ಆಗಿರ್ಬೋದು. ನಿಮ್ಮ ಸಮುದಾಯಕ್ಕೆ ಏನೋ ಒಂದು ಈ ಸಲ ಎಲ್ಲರೂ ಸೇರೋದ್ರಿಂದ ನಿಮಗೆ ಹಿನ್ನಡೆ ಆಗ್ಬೋದು. ಎಲ್ಲರೂ ಇರೋದಿಲ್ಲ, ಅದೇ ಅದು ನೋಡಿ ಮಾತಾಡ್ತೇವೆ, ನೋಡಿ ಕೇಳ್ಕೊಂಡ್ಬಿಟ್ಟು ಮಾತಾಡೋಣ. ತಮಗೆ ಗೊತ್ತು ಸರ, ತಮಗೇನದ ಅಂತ ತಮಗೆ ಗೊತ್ತು. ಅಲ್ಲ ರೀ, ನಾನು ಆಗಲೇ ಹೇಳಿದ್ನಿಲ್ಲ ನಾವ್ರ, ನಮ್ಮ ತಂದೆ ಹೆಸರು ತೆಗೆದ್ರೆ ಈಗೂ ನೆನಪು ಬರ್ತದೆ. ನಾವು ಭಾಷಣ ಮಾಡ್ಬೇಕಂತ ತಮಗೆ ಏನರ ಹೇಳಿದರೆ ನಮಗೆ ದುಃಖ ಬರುತ್ತೆ. ಒಂದು ದಿವಸ ಅವ್ರು ಇಲ್ಲಾರ್ದೆ ನಾವು ಚುನಾವಣೆ ಮಾಡ್ತಿದ್ದಿಲ್ಲ, ಅವ್ರ ಮುಖಾಂತರ ಚುನಾವಣೆ ಮಾಡ್ತಿದ್ದೀವಿ. ಇವತ್ತು ಅವ್ರಿಲ್ಲ, ಚುನಾವಣೆ ಮಾಡೋದು ಹೆಂಗೆ ದುಃಖ ಡೈಲಿ ಬರುತ್ತೆ ನಮಗೆ. ಓಕೆ, ಎಲ್ಲರೂ ಬರ್ತಾ ಇದ್ದಾರೆ. ಅದು ನಮ್ಮ ಉಸ್ತುವಾರಿ ಮಂತ್ರಿ, ಜಿಲ್ಲಾ ಅಧ್ಯಕ್ಷರು, ಅವ್ರಿಗೆ ಗೊತ್ತು, ಮಾತಾಡ್ತಾರೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇವರ ದರ್ಶನ ತಗೊಂಡು ಮತದಾರ ಪ್ರಭುಗಳ ಕಡೆ ಕೈ ಮುಗಿದು ಮತಯಾಚನೆ ಕೇಳಿದೆ. ಸರ್, ಇವತ್ತಿನ ದಿವಸ ಇವರು ಬಳ್ಳಾರಿಯವರು ಬಂಡಾಯವಾಗಿ ನಿಂತಿದ್ದಾರೆ. ಅವ್ರೇನು ಇವತ್ತು ಕೊನೆ ದಿನ ಅವರೆಲ್ಲ ತೆಗೆಸುವಂಥದ್ದು ಏನಾದ್ರು ಒಂದು ಪ್ರಯತ್ನ ನಮ್ಮ ಪಕ್ಷದ ಮುಖಂಡರು ಹಿರಿಯರು ಸಮಾಲೋಚನೆ ನಡೆಸಿದ್ದಾರೆ. ಅಂದ್ರೆ ಅವ್ರನ್ನ ಮನವೊಲಿಸಿ ತೆಗೆಯುವಂಥ ಅದೇನು ನಮ್ಮ ಪಕ್ಷ ಮುಖಂಡರು ಮಾಡ್ತಾರೆ. ನಾವು ಇನ್ನೂ ಚಿಕ್ಕವನು, ನಮ್ಮ ಪಕ್ಷ ಮುಖಂಡರು ಮಾಡ್ತಾರೆ. ಸರ್, ರೆಸ್ಪಾನ್ಸ್ ಹೆಂಗಿದೆ? ಚೆನ್ನಾಗಿದೆ ರೀ. ತಮಗೂ ಗೊತ್ತಲ್ಲ, ತಾವು ನೋಡ್ತಿರಲ್ಲ, ಇವಾಗ ಚೆನ್ನಾಗಿದೆ ರೆಸ್ಪಾನ್ಸ್. ಈಗ ಬಿಜೆಪಿ ಒಂದು ಆರೋಪ ಮಾಡ್ಯಾರ, ಮೊನ್ನೆ ನೀವು ಕಣ್ಣೀರು ಸುರಿಸಿದ್ದಕ್ಕೆ ಇದು ರಾಜಕೀಯ ಮಾಡಕತ್ತಾರೆ, ಕಣ್ಣೀರು ಮುಂದೆ ಅನುಕಂಪ ಮಾಡಕತ್ತಾರೆ ಅಂತೇಳಿ. ಇವಾಗ ನಾನು ಮಾತಾಡೋ ನಮ್ಮ ತಂದೆ ಹೆಸರು ಕೇಳಿದರೆ ನೋವು ಬಂದರೆ, ನಮ್ಮ ತಂದೆ ಹೆಸರು ತೆಗೆದ್ರೆ ಇವಾಗೂ ದುಃಖ ಆಗುತ್ತೆ, ದುಃಖ ಬರ್ತದೆ. ಈ ಮೂಲಕ ನೀವು ಮತದಾರನ ಸೆಳೆಗೆ ಯತ್ನ ಮಾಡಕತ್ತಾರೆ ಅಂತ.